ಓಂ ಶಾಂತಿ. ಮುರಳಿಯ ದಿನಾಂಕ 3/4/2022. ರಿವೈಸ್ ಅವ್ಯಕ್ತ ಮುರಳಿ 13/3/1990. संगम पर परमात्मा का आत्मा उनसे विचित्र मिलन. ಸಂಗಮ ಯುಗದಲ್ಲಿ ಆತ್ಮರ ಜೊತೆಗೆ ಪರಮಾತ್ಮನ ವಿಚಿತ್ರ ಮಿಲನ. आज अनेक बार मिलने वाले सिकिलदे बच्चे फिर से आकर मिले हैं. बाप भी उसी पहचान से बच्चों को देख रहे हैं और बच्चे भी उसी पहचान से अनेक बार मिलने वाली स्मृति से मिल रहे. ಈ ದಿನ ಅನೇಕ ಸಲ ಸಿಕ್ಕಿರುವಂತಹ ಮತ್ತು ಬಹಳ ಸಮಯದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತಹ ಮಕ್ಕಳ ಜೊತೆಗೆ ಬಾಪ್ ದಾದಾರವರು ಮಿಲನ ಮಾಡ್ತಾ ಇದ್ದಾರೆ. ಬಾಪ್ ದಾದಾರವರು ಸಹ ಆ ಹಳೆ ಪರಿಚಯದ ಆಧಾರದಿಂದ ಮಕ್ಕಳನ್ನು ನೋಡ್ತಾ ಇದ್ದಾರೆ ಮತ್ತು ಮಕ್ಕಳು ಸಹ ಅನೇಕ ಸಲ ಮಿಲನ ಮಾಡಿರುವ ಸ್ಮೃತಿಯಿಂದ ಬಾಬನ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೆ. ಬಾಪ್ ದಾದಾರವರನ್ನು ನೋಡ್ತಾ ಇದ್ದಾರೆ. यह आत्मा और परमात्मा का विचित्र मिलन है. सारे कल्प में कोई भी आत्मा इस स्मृति से नहीं मिलती कि अनेक बार मिलने के बाद फिर से मिले. ಆತ್ಮರು ಮತ್ತು ಪರಮಾತ್ಮ ತಂದೆಯ ವಿಚಿತ್ರ ಮಿಲನ ಇದಾಗಿದೆ. ಇಡೀ ಕಲ್ಪದಲ್ಲಿ ಯಾವ ಆತ್ಮರೂ ಸಹ ಅನೇಕ ಸಲ ಸಿಕ್ಕಿರುವಂತಹ ತಂದೆಯ ಜೊತೆಗೆ ಮಿಲನ ಮಾಡ್ತಿದ್ದೇವೆ ಅಂತ ಹೇಳೋದಿಲ್ಲ. ಯಾವ ವ್ಯಕ್ತಿಗಳು ಸಹ ಪ್ರತಿ ಕಲ್ಪದಂತೆ ಈ ಕಲ್ಪದಲ್ಲಿಯೂ ಮಿಲನ ಮಾಡ್ತಿದ್ದೇವೆ ಎಂಬ ಸ್ಮೃತಿಯಿಂದ ಮಿಲನ ಮಾಡೋದಿಲ್ಲ. चाहे समय प्रति समय धर्म पिताए आए और अपने फॉलोवर्स को ऊपर से नीचे लाए, लेकिन धर्म पिताए भी इस स्मृति से नहीं मिलते कि अनेक कल्प मिले हुए फिर से मिल रहे. समय समय के धर्म ಸ್ಥಾಪಕರು ಸಹ ಬಂದು ತಮ್ಮ ಅನುಯಾಯಿಗಳ ಜೊತೆಗೆ ಮಿಲನ ಮಾಡ್ತಾರೆ. ಆದರೆ ಅವರಲ್ಲಿಯೂ ಸಹ ಕಲ್ಪಕಲ್ಪಕ್ಕೂ ಈ ಥರ ನಾವು ಮಿಲನ ಮಾಡ್ತೇವೆ ಎಂಬ ಸ್ಮೃತಿ ಇರೋದಿಲ್ಲ. इस स्पष्ट स्मृति से सिवाय परमात्मा के कोई आत्माओं से मिल नहीं सकते. ಈ ಥರ ಪ್ರತಿ ಕಲ್ಪದ ಸ್ಪಷ್ಟ ಸ್ಮೃತಿಯಿಂದ ಮಿಲನ ಮಾಡೋರು ಅಂದರೆ ಪರಮಪಿತ ಪರಮಾತ್ಮ ಒಬ್ಬನೇ. ಈ ಥರ ಯಾರೂ ಸಹ ಕಲ್ಪಕಲ್ಪದ ಸ್ಮೃತಿಯಿಂದ ಅನ್ಯರನ್ನು ಭೇಟಿ ಮಾಡೋದಿಲ್ಲ. ಚಾಹೆ ಇಸ್ ಕಲ್ಪ में पहली बार ही मिलते हैं, लेकिन मिलते ही पुरानी स्मृति पुरानी पहचान जो आत्माओं में संस्कार के रूप में रिकॉर्ड भरा हुआ है वह इमर्ज हो जाता है.
और दिल से यही स्मृति का आवाज़ आता कि यह वही मेरा बाप है. ನೀವು ಮಕ್ಕಳು ಈ ಕಲ್ಪದಲ್ಲಿ ಮೊದಲನೇ ಸಲ ತಂದೆಯನ್ನು ನೋಡ್ತೀರಿ, ಮಿಲನ ಮಾಡ್ತೀರಿ. ಆದರೆ ನೋಡಿದ ಕೂಡಲೇ ನಿಮ್ಮಲ್ಲಿ ಆ ಹಳೆಯ ಸ್ಮೃತಿ, ಹಳೆಯ ಪರಿಚಯ, ಆ ಹಳೆಯ ಸಂಸ್ಕಾರ ಇಮರ್ಜ್ ಆಗಿಬಿಡ್ತದೆ. ಅನುಭವ ಆಗ್ತದೆ, ಕಲ್ಪಕ್ಕೂ ನಾವು ಈ ತಂದೆಯನ್ನು ನೋಡಿದ್ದೇವೆ, ಮಿಲನ ಮಾಡಿದ್ದೇವೆ ಅಂತ. कल्प का रिकॉर्ड भरा हुआ है, वह इमर्ज हो जाता है और दिल से यही स्मृति का आवाज़ आता कि यह वही मेरा बाप है. ಕಲ್ಪದ ಸಂಸ್ಕಾರ ಆತ್ಮದಲ್ಲಿ ರೆಕಾರ್ಡ್ ಆಗಿರುವ ಕಾರಣ ತಂದೆಗೆ ನೋಡಿದ ಕೂಡಲೇ ಮನಸ್ಸಲ್ಲಿ ನೆನಪಿನ ಧ್ವನಿ ಮೂಡಿ ಬರ್ತದೆ. ಇವರೇ ನನ್ನ ಕಲ್ಪದ ಹಿಂದೆ ಸಿಕ್ಕಿರುವಂಥ ತಂದೆ ಎಂಬ ಹಳೆಯ ಸ್ಮೃತಿ ಇಮರ್ಜ್ ಆಗ್ತದೆ. ಬಚ್ಚೆ ಕಹತೆ ತುಮ್ ಹೋ ಮೇರೆ और बाप कहते तुम हो मेरे. मेरा संकल्प उत्पन्न हुआ. उसी सेकंड उस शक्तिशाली स्मृति से, संकल्प से नया जीवन और नया जहान मिल गया. ಯಾವ ದಿನ ಶುಭಾಬೋರಲ್ಲಿ ನಿಮ್ಮ ಬಗ್ಗೆ ಸಂಕಲ್ಪ ಉತ್ಪತ್ತಿಯಾಗ್ತದೆ, ಅದೇ ಕ್ಷಣದಲ್ಲಿ ಆ ಶಕ್ತಿಶಾಲಿ ಸ್ಮೃತಿಯಿಂದ ನಿಮ್ಮ ಹೊಸ ಜನ್ಮ, ಹೊಸ ಜೀವನ ಪ್ರಾರಂಭ ಆಗ್ತದೆ. ನೀವು ಹೇಳ್ತೀರಿ, ಬಾಬಾ ನೀವು ನಮ್ಮವರು ಅಂತ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ನನ್ನವರು ಅಂತ. और सदा के लिए फिर मेरा बाबा इस स्मृति स्वरूप में टिक जाते हो. ತಂದೆಗೆ ನೋಡಿದ ಕೂಡಲೇ ಆ ಹಳೆಯ ಸ್ಮೃತಿ, ಹಳೆಯ ಪರಿಚಯ ನೆನಪಾಗ್ತದೆ ಮತ್ತು ಆ ಕ್ಷಣದಿಂದ ನೀವು ನನ್ನ ಬಾಬಾ ಎಂಬ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡ್ತೀರಿ. जैसे कि स्मृति स्वरूप बने तो स्मृति के रिटर्न में समर्थी ಸ್ವರೂಪ ಬನೆ. ಹೇಗೆ ನೀವು ಮಕ್ಕಳು ತಂದೆಯ ಸ್ಮೃತಿಯಲ್ಲಿ ಸ್ಥಿತ ಆಗ್ತೀರಿ, ಸ್ಮೃತಿ ಸ್ವರೂಪ ಆಗ್ತೀರಿ, ಆ ಸ್ಮೃತಿಯ ಬದಲಾಗಿ ನಿಮಗೆ ಶಕ್ತಿಯ ಪ್ರಾಪ್ತಿಯಾಗ್ತದೆ. ನೀವು ಸಮರ್ಥಿ ಸ್ವರೂಪ ಆಗಿಬಿಡ್ತೀರಿ. समर्थ स्वरूप बन गए ना, कमज़ोर स्वरूप तो नहीं हो. ತಾವೆಲ್ಲರೂ ಈಗ ಸಮರ್ಥ ಸ್ವರೂಪ ಆಗಿಬಿಟ್ಟಿದ್ದೀರಲ್ವ, ದುರ್ಬಲತೆಯ ಸ್ವರೂಪ ಇಲ್ಲ ತಾನೆ. और जितना स्मृति में रहते हैं उतना समर्थियों का अधिकार स्वतः ही प्राप्त करते हैं. ಮತ್ತೆ ಎಷ್ಟೆಷ್ಟು ನೀವು ಸ್ಮೃತಿಯಲ್ಲಿ ಇರ್ತೀರಿ ಅಷ್ಟೇ ಶಕ್ತಿಯ ಅಧಿಕಾರ, ಸಾಮರ್ಥ್ಯದ ಅಧಿಕಾರ ಸ್ವತಃ ಪ್ರಾಪ್ತಿಯಾಗ್ತದೆ. ಜಹಾ ಸ್ಮೃತಿ ವಹಾ ಸಮರ್ಥಿ ಹೈ. ಎಲ್ಲಿ ಸ್ಮೃತಿ ಇರುತ್ತೋ ಅಲ್ಲಿ ಸಮರ್ಥಿ ಇದ್ದೇ ಇರುತ್ತದೆ. ಥೋಡಿ ಭಿ ವಿಸ್ಮೃತಿ ಹೈ तो व्यर्थ है. चाहे व्यर्थ संकल्प हो, चाहे बोल हो, कर्म हो. इसलिए बाप दादा सभी बच्चों को इस दृष्टि से देखते हैं कि हर एक बच्चा स्मृति स्वरूप सो समर्थ स्वरूप है. ಸ್ವಲ್ಪಾದರೂ ವಿಸ್ಮೃತಿ ಬಂದಾಗ ಅದು ವ್ಯರ್ಥದ ಖಾತೆಗೆ ಹೋಗಿಬಿಡ್ತದೆ. ವ್ಯರ್ಥ ಸಂಕಲ್ಪನೆ ಆಗಿರಲಿ,
ವ್ಯರ್ಥ ಶಬ್ದನೇ ಇರಲಿ, ವ್ಯರ್ಥ ಕರ್ಮನೇ ಮಾಡಿರಿ, ಅದು ಎಲ್ಲವೂ ಸಹ ವ್ಯರ್ಥದ ಖಾತೆಯಲ್ಲಿ ಹೋಗಿಬಿಡ್ತದೆ. ಆದ್ದರಿಂದ ಬಾಬಾ ಮಕ್ಕಳನ್ನು ಸ್ಮೃತಿ ಸ್ವರೂಪದ ಸ್ಥಿತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಪ್ರತಿಯೊಬ್ಬ ಮಗುವೂ ಸಹ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆಗಲಿ ಅಂತ ಬಯಸ್ತಾರೆ. आज तक भी अपना स्मरण भक्तों द्वारा सुन रहे, अपने स्मृति में लाया मेरा बाबा, तो भक्त आत्मा भी यही स्मरण करती मेरा इष्ट देव या देवी. ಇಲ್ಲಿಯ ತನಕ ತಂದೆಗೆ ನೋಡಿದ ಕೂಡಲೇ ನನ್ನ ಬಾಬಾ ಎಂಬ ಸ್ಮೃತಿ ನಿಮ್ಮಲ್ಲಿ ಬರ್ತದೆ. ಹಾಗೆಯೇ ನಿಮ್ಮ ಒಂದು ಮೂರ್ತಿಯನ್ನು ನೋಡಿದಾಗ ಭಕ್ತರಿಗೂ ಸಹ ಇವರೇ ನನ್ನ ಇಷ್ಟ ದೇವತಾ ಎಂಬ ಹಳೆಯ ಸ್ಮೃತಿ ಪ್ರತ್ಯಕ್ಷ ಆಗ್ತದೆ. जैसे आपने अति प्यार से दिल से बाप को याद किया, उतना ही भक्त आत्माएं आप इष्ट आत्माओं को दिल से ಅತಿ ಪ್ಯಾರ್ ಸೆ ಯಾದ್ ಕರ್ತಿ. ಹೇಗೆ ತಾವು ಮಕ್ಕಳು ಸಂಗಮ ಯುಗದಲ್ಲಿ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಹೃದಯದಿಂದ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡ್ತೀರಿ, ಹಾಗೆಯೇ ನಿಮ್ಮ ಭಕ್ತರೂ ಸಹ ತಮ್ಮ ಇಷ್ಟ ದೇವತೆಗಳನ್ನು ಅಂದರೆ ತಾವು ಆತ್ಮರನ್ನು ಪ್ರೀತಿಯಿಂದ ನೆನಪು ಮಾಡ್ತಾರೆ. आप ब्राह्मण आत्माओं में भी कोई दिल के स्नेह संबंध से याद करते और दूसरे दिमाग द्वारा नॉलेज के आधार पर संबंध को अनुभव करने का बार बार प्रयत्न करते. ತಾವು ಬ್ರಾಹ್ಮಣ ಮಕ್ಕಳಲ್ಲಿಯೂ ಸಹ ಕೆಲವರು ಹೃದಯದಿಂದ ಮನಸ್ಸಿನಿಂದ ಸ್ನೇಹದ ಸಂಬಂಧದಿಂದ ತಂದೆಯನ್ನು ನೆನಪು ಮಾಡ್ತಾರೆ. ಇನ್ನು ಕೆಲವರು ಬುದ್ಧಿಯ ಆಧಾರದಿಂದ ಜ್ಞಾನದ ಆಧಾರದಿಂದ ಸಂಬಂಧದ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜहाँ दिल का स्नेह और संबंध अति प्यारा अर्थात अति समीप है, वहाँ याद भूलना मुश्किल है. ಎಲ್ಲಿ ಮನಸ್ಸಿನ ಸ್ನೇಹ ಸಂಬಂಧ ಅತಿ ಸಮೀಪದ ಸಂಬಂಧ ಇರ್ತದೆ, ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೆ, ಅವರನ್ನು ಮರೆಯುವುದು ಸಹ ಕಷ್ಟ ಆಗ್ತದೆ. जहाँ सिर्फ नॉलेज के आधार पर संबंध है, दिल का अटूट स्नेह नहीं है, वहाँ याद कभी सहज कभी मुश्किल होती है. ಎಲ್ಲಿ ಜ್ಞಾನದ ಆಧಾರದಿಂದ ಬುದ್ಧಿವಂತಿಕೆಯ ಆಧಾರದಿಂದ ಸಂಬಂಧ ಇರ್ತದೆ, ಎಲ್ಲಿ ಹೃದಯದ ಪ್ರೀತಿ ಇರೋದಿಲ್ಲ, ಮನಸ್ಸಿನ ಆಂತರಿಕ ಪ್ರೀತಿ ಇರೋದಿಲ್ಲ, ಅಲ್ಲಿ ಆ ತಂದೆಯ ನೆನಪು ಮಾಡುವುದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಅಂಥ ಮಕ್ಕಳಿಗೆ ಸಹಜವಾಗಿ ನೆನಪು ಬರೋದಿಲ್ಲ. जैसे शरीर के अंदर नस नस में ब्लड समाया हुआ है, ऐसे आत्मा में निष्पल अर्थात हर पल याद समाई हुई हो. ಹೇಗೆ ಶರೀರದ ನರನಾಡಿಗಳಲ್ಲಿ ರಕ್ತ ಹರಿತಾ ಇದೆ, ಹಾಗೆ ಆತ್ಮನ ಶ್ವಾಸದಲ್ಲಿ ಪ್ರತಿ ಕ್ಷಣದಲ್ಲಿ ತಂದೆಯ ನೆನಪು ಸಮಾವೇಶ ಆಗಿರಬೇಕು. इसको कहते हैं दिल के स्नेह संपन्न निरंतर याद. ಇದಕ್ಕೆ ಹೇಳ್ತಾರೆ ಹೃದಯಪೂರ್ವಕವಾಗಿ ಸ್ನೇಹ ಸಂಪನ್ನ ಆಗಿ ನೆನಪು ಮಾಡುವುದು.
जैसे भक्त आत्माएं बाप के लिए कहती, जहाँ देखते हैं तू ही तू है, ऐसे बाप के स्नेही समान आत्माओं को जो भी देखे वह अनुभव करे कि इन्हों की दृष्टि में, बोल में, कर्म में परमात्मा बाप ही अनुभव होता है. ಹೇಗೆ ತಂದೆಯ ಸ್ನೇಹಿ ಮತ್ತು ಸಮಾನ ಆತ್ಮಗಳನ್ನು ನೋಡಿದಾಗ ನೋಡೋರಿಗೂ ಅನುಭವ ಆಗಬೇಕು, ಇವರ ದೃಷ್ಟಿಯಲ್ಲಿ, ಮಾತುಗಳಲ್ಲಿ, ಕರ್ಮದಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಗುಣಗಳು ಇವೆ ಅಂತ ಅನುಭವ ಆಗಬೇಕು. ಹೇಗೆ ಭಕ್ತರು ಪರಮಾತ್ಮನ ಬಗ್ಗೆ ಎಲ್ಲಿ ನೋಡಿದರೂ ನೀನೇ ಇದ್ದೀಯಾ ಅಂತ ಹೇಳಿದರು, ಹಾಗೆ ನಿಮ್ಮನ್ನು ನೋಡಿದಾಗ ನಿಮ್ಮ ಮೂಲಕ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಗುಣಗಳ ಸಾಕ್ಷಾತ್ಕಾರ ನಿಮ್ಮ ದೃಷ್ಟಿಯ ಮೂಲಕ, ಶಬ್ದದ ಮೂಲಕ, ಕರ್ಮದ ಮೂಲಕ ಆಗಬೇಕು. इसको कहते हैं स्नेही सो समान बाप. तो स्मृति स्वरूप सभी हो, संबंध भी सभी का है, अधिकार भी सभी का है. सभी का फुल अधिकार का संबंध बाप और बच्चे का है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳ ಮೂಲಕ ತಂದೆಯ ಸಾಕ್ಷಾತ್ಕಾರ ಆಗ್ತದೆ ಅಂತಹ ಮಕ್ಕಳಿಗೆ ಸ್ನೇಹಿ ಮಕ್ಕಳು, ತಂದೆಯ ಸಮಾನ ಮಕ್ಕಳು ಅಂತ ಹೇಳಲಾಗ್ತದೆ. ಇಲ್ಲಿ ಎಲ್ಲ ಮಕ್ಕಳು ಸಹ ಸ್ಮೃತಿ ಸ್ವರೂಪ ಆಗಿದ್ದೀರಿ. ತಂದೆಯ ಜೊತೆಗೆ ಸರ್ವರಿಗೂ ಸಂಬಂಧ ಇದೆ, ಅಧಿಕಾರನೂ ಇದೆ. ತಂದೆಯ ಆಸ್ತಿಯ ಮೇಲೆ ಎಲ್ಲ ಮಕ್ಕಳಿಗೂ ಅಧಿಕಾರ ಇದೆ. ಸಭಿ ಕಹತೆ ಹೇ ಮೇರಾ ಬಾಬಾ. ಅಧಿಕಾರ ಇರುವ ಕಾರಣದಿಂದ ಎಲ್ಲರೂ ಹೇಳ್ತಾರೆ ನನ್ನ ಬಾಬಾ ಅಂತ. ಮೇರಾ ಚಾಚಾ, ಮೇರಾ ಕಾಕಾ ಕೋಯಿ ನಹಿ ಕಹತೆ. ಶಿವಬಾಬನ ಬಗ್ಗೆ ಎಲ್ಲ ಮಕ್ಕಳು ನನ್ನ ಬಾಬಾ ಅಂತ ಹೇಳ್ತಾರೆ ವಿನಃ ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಮಾವ ಅಂತ ಯಾರೂ ಹೇಳೋದಿಲ್ಲ. अधिकार का संबंध होने के कारण सर्व प्राप्तियों के वर्षे के अधिकारी हो. ಅಧಿಕಾರದ ಸಂಬಂಧ ಇರುವ ಕಾರಣ ಸರ್ವ ಪ್ರಾಪ್ತಿಗಳ ಆಸ್ತಿಗೂ ಸಹ ನೀವು ಅಧಿಕಾರಿಯಾಗಿದ್ದೀರಿ. चाहे 50 वर्ष वाले हैं, चाहे 6 मास वाले, मेरा कहने से ಅಧಿಕಾರಿ ತೋ ಬನ್ ಹಿ ಗಯೇ. 50 ವರ್ಷದವರು ಇರಬಹುದು, 6 ಮಾಸದವರು ಇರಬಹುದು. ನನ್ನ ಬಾಬಾ ಎನ್ನುವ ಅಧಿಕಾರ ಎಲ್ಲರಿಗೂ ಇದೆ. ಲೇಕಿನ್ ಅಂತರ್ ಕ್ಯಾ ಹೈ? ಬಾಪ್ ಅಧಿಕಾರ ತೋ ಸಭಿ ಕೋ ಏಕ್ ಜೈಸಾ ದೇತೆ ಹೈ. ಆದರೆ 50 ವರ್ಷದ ಹಳೆಯ ಮಕ್ಕಳು ನನ್ನ ಬಾಬಾ ಎಂದು ಹೇಳುವುದರಲ್ಲಿ ಮತ್ತು 6 ತಿಂಗಳು 1 ವರ್ಷದಿಂದ ಬರುವಂಥ ಮಕ್ಕಳು ನನ್ನ ಬಾಬಾ ಎಂದು ಹೇಳುವುದರಲ್ಲಿ ವ್ಯತ್ಯಾಸ ಏನಿದೆ? ಬಾಬಾ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಅಧಿಕಾರ ಕೊಟ್ಟಿದ್ದಾರೆ. ಕ್ಯೋಂಕಿ ಅಖುಟ ವರ್ಷ ದೇನೆ ವಾಲಾ ದಾತಾ ಹೈ. ಯಾಕೆ ಅಂದರೆ ಶಿವಬಾಬಾ ಅಖಂಡವಾದ ಆಸ್ತಿಯನ್ನು, ಅಸೀಮಿತವಾದಂತಹ ಬೇಹದ್ದಿನ ಆಸ್ತಿ ಕೊಡುವಂಥ ದಾತ ಆಗಿದ್ದಾರೆ. 2.5 लाख तो क्या, लेकिन सर्व आत्माएं भी अधिकारी बने, उनसे भी अथाह खजाना बाप के पास है. ಇದು 90ನೇ ಇಸ್ವಿಯ ಅವ್ಯಕ್ತ ಮುರಳಿ ಇದೆ. ಆಗ ಬಾಬನ ಮಕ್ಕಳ ಸಂಖ್ಯೆ 2.5 ಲಕ್ಷ ಇತ್ತು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೇವಲ 2.5
ಲಕ್ಷ ಮಕ್ಕಳಿಗೆ ಕೊಡುವಷ್ಟು ಮಾತ್ರ ನನ್ನ ಹತ್ರ ಇದೆ ಅಂತ ತಿಳ್ಕೊಬೇಡಿ. ಇಡೀ ಜಗತ್ತಿಗೆ ಕೊಡುವಷ್ಟು ಖಜಾನೆ ನನ್ನ ಹತ್ತಿರ ಇದೆ. ತೋ ಕಮ್ ಕ್ಯೋ ದೆ? ಹಾಗಾದರೆ ನಾನು ಯಾಕೆ ಕೊಡುವಾಗ ಕಡಿಮೆ ಕೊಡಲಿ? दाता सभी को देता एक जैसा है, लेकिन लेवता में फ़र्क है. ನಾನು ದಾತ ಆಗಿದ್ದೇನೆ, ಕೊಡುವಾಗ ಎಲ್ಲರಿಗೂ ಒಂದೇ ರೀತಿಯಿಂದ ಒಂದೇ ಸಮಾನವಾಗಿ ಕೊಡ್ತೇನೆ. ಆದರೆ ಅದನ್ನು ಪಡ್ಕೊಳ್ಳುವಂಥವರು ಪಡ್ಕೊಳ್ಳುವಾಗ ಹೆಚ್ಚು ಕಡಿಮೆ ಮಾಡ್ತಾರೆ. ಅಲ್ಲಿ ನಂಬರ್ ವಾರ್ ಆಗಿಬಿಡ್ತದೆ. कोई प्राप्ति उनके वर्षे को व खजाने को समय प्रमाण स्वयं प्रति व सेवा प्रति कार्य में लगाकर उसका लाभ अनुभव करते. इसलिए बाप का खजाना अपना खजाना बना देते, अर्थात अपने में समा देते हैं. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರು ಸಿಕ್ಕಿರುವ ಆಸ್ತಿಯನ್ನು ಅಥವಾ ಜ್ಞಾನ ಗುಣ ಶಕ್ತಿಯ ಆಸ್ತಿಯನ್ನು ಸಮಯದ ಅನುಸಾರವಾಗಿ ತಮ್ಮ ಸೇವೆಗಾಗಿ ಮತ್ತು ವಿಶ್ವ ಸೇವೆಗಾಗಿ ಅದನ್ನು ಉಪಯೋಗಿಸ್ತಾರೆ. ಅದರಿಂದ ಲಾಭ ಪಡ್ಕೊಳ್ತಾರೆ. ಅಂದರೆ ತಂದೆಯ ಖಜಾನೆಯನ್ನು ತಮ್ಮ ಖಜಾನೆಯನ್ನಾಗಿ ಮಾಡಿಕೊಳ್ತಾರೆ. ತಮ್ಮಲ್ಲಿ ಆ ಖಜಾನೆಯನ್ನು समावेश ಮಾಡಿಕೊಳ್ತಾರೆ. इसलिए हर एक खजाने को यूज़ करने के अनुभव से ಖುಷಿ और ನಶೆ में रहते. ಆದ್ದರಿಂದ ಅಂತಹ ಮಕ್ಕಳು ಪ್ರತಿಯೊಂದು ಖಜಾನೆಯನ್ನು ಉಪಯೋಗ ಮಾಡುವ ಕಾರಣದಿಂದ ಸದಾ ಖುಷಿ ಮತ್ತು ನಶೆಯಲ್ಲಿ ಇರ್ತಾರೆ. ಶುದ್ಧ ನಶೆ ಮೇ ರಹತೆ ಹೇ, ಉಲ್ಟಾ ನಶಾ ನಹಿ. ಯಾರು ತಂದೆ ಕೊಟ್ಟಿರುವ ಖಜಾನೆಯನ್ನು ತಮಗಾಗಿ ಮತ್ತು ವಿಶ್ವ ಸೇವೆಗಾಗಿ ಬಳಸ್ತಾರೆ ಅವರಲ್ಲಿ ಶುದ್ಧವಾದ ನಶೆ ಇರ್ತದೆ, ಉಲ್ಟಾ ನಶೆ ಇರೋದಿಲ್ಲ. और दूसरा, खजाना मिला है इस खुशी में रहते हैं, मेरा है लेकिन सिर्फ मेरा है और उसको कार्य में नहीं लगाते हैं, तो कोई भी अमूल्य वस्तु को सिर्फ अपने पास स्टॉक में जमा कर लिया, सिर्फ जमा करने और यूज़ करने की अनुभूति में अंतर है. ಇನ್ನು ಎರಡನೇ ವಿಚಾರ ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು ಖಜಾನೆಯನ್ನು ನನ್ನ ಖಜಾನೆ ಅಂತ ತಿಳ್ಕೊಂಡು ತಮ್ಮ ಹತ್ತಿರ ಇಟ್ಕೊಂಡಿರ್ತಾರೆ. ಆದರೆ ಅದನ್ನು ಖರ್ಚು ಮಾಡೋದಿಲ್ಲ, ಅದನ್ನು ಸೇವೆಗಾಗಿ ಬಳಸೋದಿಲ್ಲ. ಆಗ ಅದರಿಂದ ಸಿಗುವ ಖುಷಿಯ ಅನುಭವ ಅವರಿಗೆ ಆಗೋದಿಲ್ಲ. ಖಜಾನೆಯನ್ನು ಬಳಸುವುದರ ಮೂಲಕ ಯಾವ ಖುಷಿಯ ಪ್ರಾಪ್ತಿಯಾಗ್ತದೆ ಅದು ಕೇವಲ ಖಜಾನೆಯನ್ನು ತಮ್ಮ ಹತ್ತಿರ ಇಟ್ಕೊಳ್ಳೋದ್ರಿಂದ ಆಗೋದಿಲ್ಲ. जितना कार्य में लगाते हैं उतनी शक्ति और बढ़ती है. वह सदा नहीं करते, कभी कभी करते. ಎಷ್ಟೆಷ್ಟು ಆ ಖಜಾನೆಯನ್ನು ಕಾರ್ಯದಲ್ಲಿ ಉಪಯೋಗಿಸ್ತಾರೆ ಅಷ್ಟೇ ಅವರಲ್ಲಿ ಶಕ್ತಿಯ ವೃದ್ಧಿ ಆಗ್ತದೆ, ಶಕ್ತಿ ಬೆಳೀತಾ ಹೋಗ್ತದೆ. ಆದರೆ ಮಕ್ಕಳಲ್ಲಿ ಕೆಲವರು ಈ ಕೆಲಸವನ್ನು ನಿರಂತರವಾಗಿ ಸದಾಕಾಲಕ್ಕೆ ಮಾಡೋದಿಲ್ಲ. इसलिए सदा वालों में और कभी कभी वालों में अंतर पड़ जाता है. ನಂಬರ್ 1 ಮಕ್ಕಳು ತಂದೆಯಿಂದ ಸಿಕ್ಕಿರುವ ಖಜಾನೆಯನ್ನು ನಿರಂತರವಾಗಿ ಖರ್ಚು ಮಾಡ್ತಾ ಇರ್ತಾರೆ, ಹಂಚ್ತಾ ಇರ್ತಾರೆ. ಎರಡನೇ ಪ್ರಕಾರದ ಮಕ್ಕಳು ಕೇವಲ ತಮ್ಮ ಹತ್ತಿರ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಸ್ಟಾಕ್ ರೂಪದಲ್ಲಿ ಇಟ್ಕೊಂಡಿರ್ತಾರೆ, ಆದರೆ ಅದನ್ನು ಹಂಚೋದಿಲ್ಲ.
ಅದರಿಂದ ತಾವು ಖುಷಿಯ ಅನುಭವ ಮಾಡೋದಿಲ್ಲ, ಜನರಿಗೂ ಖುಷಿಯನ್ನು ಕೊಡೋದಿಲ್ಲ. ಈ ಥರ ನಂಬರ್ 1 ಮಕ್ಕಳು ಮತ್ತು 2ನೇ ದರ್ಜೆಯ ಮಕ್ಕಳಲ್ಲಿ ವ್ಯತ್ಯಾಸ ಇದೆ. ಕಾರ್ಯ ಮೇ ಲಗಾನೆ ಕಿ ವಿಧಿ ಯೂಸ್ ನಹಿ ಕರ್ತೆ. 2ನೇ ಪ್ರಕಾರದವರು ಖಜಾನೆಯನ್ನು ಕಾರ್ಯರೂಪದಲ್ಲಿ ತರುವಂಥ ವಿಧಾನ ಏನಿದೆ ಆ ವಿಧಾನವನ್ನು ಉಪಯೋಗಿಸುವುದಿಲ್ಲ. तो दाता अंतर नहीं करता लेकिन लेवता में अंतर हो जाता है. ಕೊಡುವಂಥ ತಂದೆ ಕೊಡುವಾಗ ಹೆಚ್ಚು ಕಡಿಮೆ ಕೊಡೋದಿಲ್ಲ, ಆದರೆ ಪಡ್ಕೊಳ್ಳುವಂಥ ಮಕ್ಕಳು ಇಸ್ಕೊಳ್ಳುವಾಗ ಹೆಚ್ಚು ಕಡಿಮೆ ಇಸ್ಕೊಳ್ತಾರೆ ಅಥವಾ ಪಡ್ಕೊಳ್ತಾರೆ. आप सभी कौन हो? कार्य में लगाने वाले या सिर्फ जमा देखकर खुश होने वाले? ಹಾಗಾದರೆ ತಾವು ಯಾವ ಮಕ್ಕಳಾಗಿದ್ದೀರಿ? ಎಂತಹ ಮಕ್ಕಳಾಗಿದ್ದೀರಿ? ಸಿಕ್ಕಿರುವ ಖಜಾನೆಯನ್ನು ಬಳಸುವಂಥವರು, ಉಪಯೋಗಿಸುವಂಥವರಾಗಿದ್ದೀರಾ? ಅಥವಾ ಖಜಾನೆ ನೋಡಿ ನೋಡಿ ಖುಷಿ ಪಡುವಂಥವರಾಗಿದ್ದೀರಾ? पहला नंबर वाले हो या दूसरा ನಂಬರ್ हो? ಖಜಾನೆಯನ್ನು ಬಳಸುವುದರ ಮೂಲಕ ಖುಷಿಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬೋದು. ಎಷ್ಟೆಷ್ಟು ಅದನ್ನು ಬಳಸ್ತಾ ಹೋಗ್ತೀವಿ ಅಷ್ಟಷ್ಟು ಅದು ಬೆಳೀತಾ ಹೋಗ್ತದೆ, ಆಗ ಖುಷಿಯೂ ಸಹ ಬೆಳೀತದೆ. ಆದರೆ ಕೇವಲ ಜಮಾ ಮಾಡಿ ಇಟ್ಟಿರುವಂಥ ಮಕ್ಕಳಿಗೆ ಆ ಖುಷಿ ಇರೋದಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಮೊದಲನೇ ಸ್ಥಾನದಲ್ಲಿ ಬರುವಂಥ ಮಕ್ಕಳಾಗಿದ್ದೀರಾ ಅಥವಾ 2ನೇ ಸ್ಥಾನದಲ್ಲಿ ಬರುವಂತಹ 2ನೇ ದರ್ಜೆಯಲ್ಲಿ ಬರುವಂತಹ ಮಕ್ಕಳಾಗಿದ್ದೀರಾ? बाप दादा को खुशी है कि सभी नंबर 1 है या इस समय ನಂಬರ್ 1 हो? ಬಾಬವ್ರಿಗೆ ಖುಷಿ ಇದೆ ಏನಂದರೆ ಈ ಸಮಯದಲ್ಲಿ ಎಲ್ಲರೂ ನಂಬರ್ 1 ಆಗಿದ್ದೀರಿ, ಆದರೆ ಸದಾ ಕಾಲಕ್ಕೂ ನಂಬರ್ 1 ಆಗಿರ್ತೀರಾ? बाप दादा सदैव कहते बच्चों के मुख में गुलाब जामुन हो, जो कहा वह किया, अर्थात सदा गुलाब जामुन ಮುಖ ಮೇ. ಬಾಬಾ ಸದಾ ಒಂದು ಮಾತನ್ನು ಹೇಳ್ತಿರ್ತಾರೆ, ಮಕ್ಕಳ ಬಾಯಲ್ಲಿ ಗುಲಾಬ ಜಾಮೂನ್ ಇರಲಿ ಅಂತ, ಮಕ್ಕಳ ಬಾಯಿ ಸದಾ ಸಿಹಿ ಆಗಿರಲಿ ಅಂತ. ದುನಿಯಾ ವಾಲೆ ಕಹತೆ ಮುಖ ಮೇ ಗುಲಾಬ್, ಲೇಕಿನ್ ಗುಲಾಬ್ ಸೆ ಮುಖ ಮೀಠಾ ನಹಿ ಹೋಗ. ಪ್ರಪಂಚದವ್ರು ಹೇಳ್ತಾರೆ, ಯಾರು ಒಳ್ಳೆ ಮಾತುಗಳನ್ನು ನುಡಿತಾರೆಯೋ ಅವರ ಮುಖದಲ್ಲಿ ಗುಲಾಬಿ ಹೂವು ಅಂತ ಪ್ರಪಂಚದವ್ರು ಹೇಳ್ತಾರೆ. ಆದರೆ ಬಾಯಲ್ಲಿ ಗುಲಾಬಿ ಹೂವನ್ನು ಇಟ್ಕೊಂಡ್ರೆ ಬಾಯಿ ಸಿಹಿ ಆಗೋದಿಲ್ಲ. ಆದ್ದರಿಂದ ಬಾಬಾ ಏನು ಹೇಳ್ತಾರೆ, ಗುಲಾಬ್ ಜಾಮುನ್ ಮುಖ ಮೇ ಹೋ ತೋ ಸದಾ ಹಿ ಐಸೆ ಮುಸ್ಕುರಾತೆ ರಹೆ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ಮಕ್ಕಳ ಬಾಯಲ್ಲಿ ಗುಲಾಬ್ ಜಾಮೂನ್ ಇರಲಿ ಅಂತ. ಯಾಕೆ ಅಂದರೆ ಜಾಮೂನ್ ಅಂದ್ರೇ ಅದು ಸಿಹಿ ಇರ್ತದೆ. ಸದಾ ನಿಮ್ಮ ಬಾಯಲ್ಲಿ ಸಿಹಿ ಮಾತುಗಳು, ಮುಖದ ಮೇಲೆ ಮಧುರತೆ, ಖುಷಿ, ನಗುಮುಖ ಇದ್ದರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಇದೆ ಅಂತ ಅರ್ಥ. ಹೀಗೆ ಬಾಬಾ ಹೇಳ್ತಾರೆ, ಸದಾ ನೀವು ನಗ್ನಗ್ತಾ ಇರಿ, ಹರ್ಷಿತ ಮುಖಿಯಾಗಿರಿ. ಅಚ್ಚ, ಮತ್ತೊಮ್ಮೆ ಹೊಸ ಹೊಸ ಮಕ್ಕಳು ಬಂದು ಮಿಲನ ಮಾಡ್ತಾ ಇದ್ದಾರೆ. ಕಲ್ಪದ ಹಿಂದೆ ಯಾರು ಮಿಲನ ಮಾಡಿದ್ರು ಅವರು ಮತ್ತೆ ಈ ಕಲ್ಪದಲ್ಲಿ ಬಂದು ಮಿಲನ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ಬಾಪ್ ದಾದಾರವರ
ಸ್ನೇಹದ ವರದಾನ ಇದೆ. ಬಾಬಾ ವರದಾನ ಕೊಡ್ತಾ ಇದ್ದಾರೆ, ನಿಮ್ಮ ಮಸ್ತಕದ ಮೇಲೆ ತಂದೆಯ ಕೈ ಇದೆ ಎಂಬ ಅನುಭವ ಮಾಡ್ತಾ ನಡಿರಿ. ಸದಾ ನನ್ನ ಕೈ, ವರದಾನದ ಹಸ್ತ ನಿಮ್ಮ ತಲೆಯ ಮೇಲೆ ಇದೆ. जिसके सिर पर बाप का हाथ है वह सदा इस वरदान के अनुभव से सब बातों में सेफ है. ಯಾರ ಮಸ್ತಕದ ಮೇಲೆ ಪರಮಾತ್ಮನ ವರದಾನದ ಹಸ್ತ ಇರ್ತದೆ ಅವರು ಸದಾ ಸುರಕ್ಷಿತ ಆಗಿರ್ತಾರೆ, ಸದಾ ರಕ್ಷಣೆಯ ಅನುಭವ ಮಾಡ್ತಾರೆ. ಯಹ वरदान का हाथ हर बात में आपकी ಸೇಫ್ಟಿ का ಸಾಧನ है. ವರದಾನದ ಈ ಹಸ್ತ ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ರಕ್ಷಣೆಯ ಸಾಧನ ಆಗಿದೆ. सबसे बड़ी ते बड़ी ಸೆಕ್ಯುರಿಟಿ यह है. ಪರಮಾತ್ಮನ ವರದಾನದ ಹಸ್ತನೇ ನಿಮ್ಮ ರಕ್ಷಾ ಕವಚ ಆಗಿದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ರಕ್ಷಣೆಯ ಸಹಜ ಸಾಧನ ಆಗಿದೆ. बाप दादा सभी टीचर्स की निमित्त बनने की हिम्मत देख खुश होते. हिम्मत रख निमित्त बन जाते हो ना. टीचर निमित्त बनना अर्थात बेहद की स्टेज पर हीरो पार्ट बजाना. ನಿಮಿತ್ತ ಶಿಕ್ಷಕಿಯರ ಧೈರ್ಯ ನೋಡಿ ತಂದೆಗೂ ಖುಷಿ ಆಗ್ತಾ ಇದೆ. ಧೈರ್ಯದಿಂದ ಯಜ್ಞ ಸೇವೆಗೆ ನಿಮಿತ್ತ ಆಗಿದ್ದೀರಿ. ಸೇವೆಗೆ ನಿಮಿತ್ತ ಆಗುವುದು ಅಂದರೆ ಬೇಹದ್ದಿನ ವೇದಿಕೆಯ ಮೇಲೆ ಹೀರೋ ಪಾತ್ರ ಮಾಡುವುದು. जैसे हद की स्टेज पर हीरो पार्टधारी आत्मा की तरफ सबका विशेष अटेंशन होता है, ऐसे जिन आत्माओं के निमित्त बनते हो विशेष वह और जनरल सर्व आत्माएं आप निमित्त टीचर्स को उसी दृष्टि से देखते. ಹೇಗೆ ವೇದಿಕೆಯ ಮೇಲೆ ಪಾತ್ರ ಮಾಡುವಂತಹ ಪಾತ್ರಧಾರಿಗಳು ಅಥವಾ ಹೀರೋ ಪಾತ್ರಧಾರಿಗಳ ಕಡೆಗೆ ಎಲ್ಲರ ಗಮನ ಇರ್ತದೆ, ಹಾಗೆ ಯಾವ ಮಕ್ಕಳು ಸೇವೆಗೆ ನಿಮಿತ್ತ ಆಗಿದ್ದೀರಿ, ವೇದಿಕೆಯ ಮೇಲೆ ನಿಂತು ಹೀರೋ ಪಾತ್ರ ಮಾಡ್ತಿದ್ದೀರಿ, ಅವರ ಕಡೆಗೆ ಎಲ್ಲ ಆತ್ಮರ ಗಮನ ಇರ್ತದೆ. ಎಲ್ಲರ ದೃಷ್ಟಿ ಅವರ ಮೇಲೆ ಇರ್ತದೆ. सभी का विशेष अटेंशन होता है ना, तो टीचर्स को अपने में भी विशेष अटेंशन रखना पड़ेगा. ಎಲ್ಲರ ವಿಶೇಷ ಗಮನ ಶಿಕ್ಷಕಿಯರ ಕಡೆಗೆ ಇರ್ತದೆ. ಅಂದ ಮೇಲೆ ನಿಮಿತ್ತ ಶಿಕ್ಷಕಿಯರು ತಮ್ಮ ಪುರುಷಾರ್ಥದ ಬಗ್ಗೆ ತಮ್ಮ ಸ್ಥಿತಿಯ ಬಗ್ಗೆನೂ ಅಷ್ಟೇ ಗಮನ ಕೊಡಬೇಕು, ಎಚ್ಚರಿಕೆಯಿಂದ ನಡಿಬೇಕು. ಸೇವಾ ಮೇ ಹೀರೋ ಪಾರ್ಟ್ಧಾರಿ बनना ಅರ್ಥಾತ್ ಹೀರೋ बनना. ಸೇವಾ ಕ್ಷೇತ್ರದಲ್ಲಿ ಹೀರೋ ಪಾತ್ರಧಾರಿ ಆಗುವುದು ಅಂದರೆ ಸೃಷ್ಟಿ ನಾಟಕದ ಹೀರೋ ಆಗುವುದು. ದುವಾಯೇ ಭಿ ಟೀಚರ್ಸ್ ಕೋ ಜ್ಯಾದಾ ಮಿಲ್ತಿ. ಆಶೀರ್ವಾದಗಳು ಸಹ ಟೀಚರ್ಸ್ಗಳಿಗೆ ಜಾಸ್ತಿ ಸಿಗ್ತವೆ. जितनी दुआएं मिलती उतना अपने ऊपर ध्यान देना आवश्यक है. ಎಷ್ಟು ಆಶೀರ್ವಾದಗಳು ನಿಮಗೆ ಪ್ರಾಪ್ತಿಯಾಗ್ತವೆ ಅಷ್ಟೇ ನೀವು ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. यह ड्रामा अनुसार ವಿಶೇಷ ಭಾಗ್ಯ है. ಯಜ್ಞ ಸೇವೆಗೆ ನಿಮಿತ್ತ ಆಗುವುದು ಸಹ ನಾಟಕದ ಅನುಸಾರವಾಗಿ ನಿಮಗೆ ಸಿಕ್ಕಿರುವಂತಹ ವಿಶೇಷ ಭಾಗ್ಯ ಆಗಿದೆ. तो सदा इस प्राप्त हुए भाग्य को बढ़ाते चलो. ಆದ್ದರಿಂದ ನಿರಂತರ ಈ ಭಾಗ್ಯವನ್ನು
ವೃದ್ಧಿ ಮಾಡಿಕೊಳ್ತಾ ಹೋಗ್ರಿ. ಸಿಕ್ಕಿರುವ ಭಾಗ್ಯವನ್ನು ದಿನೇ ದಿನೇ 100 से 1000, 1000 से लाख, लाख से करोड़, करोड़ से पद्म, पद्म से भी पद्मा पदम, ऐसे इस भाग्य को बढ़ाते चलना है. ಸೌಭಾಗ್ಯದಿಂದ ಅಂದರೆ 100ರಷ್ಟು ಭಾಗ್ಯದಿಂದ 1000ದಷ್ಟು ಭಾಗ್ಯಶಾಲಿಗಳಾಗ್ರಿ. 1000ದಿಂದ ಲಕ್ಷದಷ್ಟು ಭಾಗ್ಯಶಾಲಿಯಾಗ್ರಿ. ಲಕ್ಷದಿಂದ ಕೋಟಿಯಷ್ಟು ಭಾಗ್ಯಶಾಲಿಯಾಗ್ರಿ. ಕೋಟಿಯಿಂದ ಪದ್ಮಾಪದಂ ಭಾಗ್ಯಶಾಲಿಗಳು ಆಗಿರಿ. ಈ ಥರ ನಿಮ್ಮ ಭಾಗ್ಯವನ್ನು ದಿನೇ ದಿನೇ ವೃದ್ಧಿ ಮಾಡಿಕೊಳ್ತಾ ಹೋಗ್ರಿ. ಇಸ್ಕೋ ಕಹತೆ ಹೇ ಯೋಗ್ಯ ಆದರ್ಶ ಟೀಚರ್. ಈ ರೀತಿಯಲ್ಲಿ ಯಾರು ತಮ್ಮ ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ತಾರೆ, ವಿಶೇಷ ಹೀರೋ ಪಾತ್ರಧಾರಿ ಆಗ್ತಾರೆ, ಅವರಿಗೆ ಹೇಳಲಾಗ್ತದೆ ಯೋಗ್ಯ ಮತ್ತು ಆದರ್ಶ ಟೀಚರ್ ಅಂತ. बाप दादा निमित्त बने हुए बच्चों का स्मरण जरूर करते और सदा अमृत वेले वाह बच्चे वाह यह दुआएं देते. ಸೇವೆಯಲ್ಲಿ ನಿಮಿತ್ತ ಆಗಿರುವಂಥ ಮಕ್ಕಳನ್ನು ಪ್ರತಿದಿನ ಬಾಬಾ ಅವಶ್ಯವಾಗಿ ಸ್ಮರಣೆ ಮಾಡ್ತಾರೆ ಮತ್ತು ಅಮೃತ ವೇಳೆಯಲ್ಲಿ ವಾಹ ನನ್ನ ಮಕ್ಕಳು ವಾಹ ಎಂಬ ವರದಾನ ಕೊಡ್ತಾರೆ, ಆಶೀರ್ವಾದಗಳನ್ನು ಕೊಡ್ತಾರೆ. ಸುನಾ ಸೇವಾಧಾರಿಯೋನೆ ಟೀಚರ್ಸ್ ಮಾನ ನಂಬರ್ 1 ಸೇವಾಧಾರಿ. ಹಾಗಾದರೆ ಸೇವೆಯಲ್ಲಿ ನಿಮಿತ್ತ ಆಗಿರುವಂತಹ ಎಲ್ಲ ಶಿಕ್ಷಕಿಯರು ಕೇಳಿದ್ದೀರಾ? ಟೀಚರ್ಸ್ ಆಗುವುದು ಅಂದರೆ ನಂಬರ್ 1 ಸೇವಾಧಾರಿ ಆಗುವುದು. ಸೇವಾಧಾರಿಗಳಿಗೆ ಬಾಬಾ ವಿಶೇಷ ಆಶೀರ್ವಾದಗಳನ್ನು ಕೊಡ್ತಾರೆ. अच्छा, चारों ओर के अनेक कल्प न्यारा और प्यारा मिलन मनाने वाले सदा प्राप्त हुए वर्षे के खजानों को हर समय प्रमाण कार्य में लगाने वाले सदा दिल से अति स्नेही और बाप समान बन स्वयं द्वारा बाप का अनुभव कराने वाले सदा स्मृति स्वरूप सो भक्तों द्वारा समर्थ स्वरूप बनने वाले सदा अपने प्राप्त हुए भाग्य को बांटने वाले अर्थात बढ़ाने वाले ऐसे मास्टर दाता समर्थ बच्चों को बाप दादा का याद प्यार और ನಮಸ್ತೆ. ಹೀಗೆ 4 ಕಡೆಯ ಕಲ್ಪಕಲ್ಪಕ್ಕೂ ನ್ಯಾರ ಮತ್ತು ಪ್ಯಾರ ಮಿಲನ ಮಾಡುವಂತಹ ಸದಾ ಪ್ರಾಪ್ತಿ ಆಗಿರುವ ಖಜಾನೆಯನ್ನು ಸಮಯ ಸಮಯಕ್ಕೆ ಉಪಯೋಗಿಸುವಂತಹ ಸದಾ ಹೃದಯದಿಂದ ಅತಿ ಸ್ನೇಹಿ ತಂದೆಯ ಸಮಾನ ಆಗಿರುವಂತಹ ತಮ್ಮ ಮೂಲಕ ತಂದೆಯ ಅನುಭವ ಮಾಡಿಸುವಂತಹ ಸ್ಮೃತಿ ಸ್ವರೂಪ್ ಸೋ ಭಕ್ತರ ಮೂಲಕ ಸಮರ್ಥ ಸ್ವರೂಪ ಆಗುವಂತಹ ಸದಾ ಪ್ರಾಪ್ತಿಯಾಗಿರುವ ಭಾಗ್ಯವನ್ನು ಹಂಚುವುದರ ಮೂಲಕ ವೃದ್ಧಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತ ಸಮರ್ಥ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. पार्टियों से मुलाकात. यह स्वीट साइलेंस प्रिय लगती है ना, क्योंकि आत्मा का ओरिजिनल स्वरूप ही स्वीट साइलेंस है. ಈ ಮಧುರವಾದ ಶಾಂತಿ ನಿಮಗೆ ಇಷ್ಟ ಆಗುತ್ತಲ್ವಾ? ಏಕೆಂದರೆ ಆತ್ಮನ ಮೂಲ ಸ್ವರೂಪನೇ ಶಾಂತಿಯಾಗಿದೆ.
मधुर शांति आಗಿದೆ। जिस समय चाहो उस समय इस स्वीट साइलेंस की स्थिति का अनुभव कर सकते। ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ನೀವು ಈ ಮಧುರವಾದ ಶಾಂತಿಯ ಸ್ಥಿತಿಯ ಅನುಭವ ಮಾಡಬಹುದು। क्योंकि आत्मा अभी इन बंधनों से मुक्त हो गई, इसलिए जब चाहे तब अपने ओरिजिनल स्थिति में स्थित हो जाओ। ಆತ್ಮ ಸಾಕಷ್ಟು ಜನ್ಮಗಳಿಂದ ಬಂಧನದ ಅನುಭವ ಮಾಡ್ತಾ ಬಂದಿದೆ। ಈಗ ಸಂಗಮ ಯುಗದಲ್ಲಿ ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತ ಆಗಿದೆ। ಆದ್ದರಿಂದ ಯಾವಾಗ ಬೇಕೋ ಆಗ ನೀವು ನಿಮ್ಮ ಮೂಲ ಸ್ಥಿತಿ ಅಂದರೆ ಶಾಂತಿ ಸ್ವರೂಪದ ಅನುಭವ ಮಾಡಿರಿ। तो बंधन मुक्त हो गए या होना है। ಹಾಗಾದರೆ ಬಂಧನ ಮುಕ್ತ ಆಗಿದ್ದೀರಾ ಅಥವಾ ಇನ್ನೂ ಆಗಬೇಕಾಗಿದೆ? इस बार मधुबन में 2 शब्द छोड़कर जाना, समथिंग और सम टाइम। ವಿಶೇಷವಾಗಿ ವಿದೇಶಿ ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ, ಈ ಸಲ ನೀವು ಮಧುಬನದಲ್ಲಿ ಈ 2 ಶಬ್ದಗಳನ್ನು ಬಿಟ್ಟು ಹೋಗಬೇಕು। ಒಂದು ಸಮಥಿಂಗ್, ಇನ್ನೊಂದು ಸಮ್ ಟೈಮ್। ಒಂದು ಏನಾದರೂ ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ತೀರಿ, ಮತ್ತೊಂದು ಒಮ್ಮೊಮ್ಮೆ ಒಂದೊಂದು ಸಮಯದಲ್ಲಿ ಹೀಗಾಗ್ತದೆ ಅಂತ ಹೇಳ್ತೀರಿ। ಸ್ವಲ್ಪ ಇದೆ, ಆಗಾಗ ಆ ದುರ್ಬಲತೆ ಬರ್ತದೆ ಅಂತ ಹೇಳ್ತೀರಿ। ಯಹ ಪಸಂದ್ ಹೇನಾ? ಸಭಿ ಛೋಡೆಂಗೆ? ಸ್ವಲ್ಪ ಇದೆ, ಸ್ವಲ್ಪ ಸಮಯಕ್ಕಾಗಿ ಇದೆ ಅಂತ ಏನು ಹೇಳ್ತೀರಿ, ಅದನ್ನು ಬಿಟ್ಟು ಹೋಗಬೇಕು। ಹಿಮ್ಮತ್ ರಖನೆ ಸೆ ಮದದ್ ಮಿಲ್ ಜಾಯೇಗಿ। ಇದನ್ನು ತಾವು ಬಿಟ್ಟು ಹೋಗ್ತೀರಿ ತಾನೆ? ನೀವು ಧೈರ್ಯ ಮಾಡಿದರೆ ತಂದೆ ನಿಮಗೆ ಸಹಾಯ ಮಾಡುವರು। क्योंकि यह जानते हैं 63 जन्म अनेक बंधनों में रहे और एक जन्म स्वतंत्र बनने का है। इसका ही फल अनेक जन्म जीवन मुक्ति प्राप्त करेंगे। ಏಕೆಂದರೆ ಬಾಬೋರ್ಗೆ ಗೊತ್ತಿದೆ, ನೀವು 63 ಜನ್ಮಗಳಿಂದ ಬಂಧನದಲ್ಲಿ ಇದ್ರಿ। ಈಗ ಈ ಜನ್ಮದಲ್ಲಿ ಮಾತ್ರ ಸ್ವತಂತ್ರ ಆಗಿ ಅನೇಕ ಜನ್ಮಗಳ ಜೀವನ್ಮುಕ್ತಿಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ। तो ಫೌಂಡೇಶನ್ यहाँ डालना है। 21 ಜನ್ಮಗಳ ಸಲುವಾಗಿ ಸದಾ ಬಂಧನ ಮುಕ್ತ ಸ್ಥಿತಿಯ ಅನುಭವ, ಜೀವನ್ ಮುಕ್ತಿಯ ಅನುಭವ ಮಾಡಲಿಕ್ಕೆ ಬುನಾದಿ ಸಂಗಮ ಯುಗದಲ್ಲಿ ಹಾಕಬೇಕು। जब इतना फाउंडेशन पक्का होगा तब तो 21 जन्म चलेगा। ಬುನಾದಿ ಹಾಕುವಾಗ ಪಕ್ಕಾ ಬುನಾದಿ ಹಾಕಿದರೆ ಮಾತ್ರ 21 ಜನ್ಮಗಳವರೆಗೂ ಆ ಒಂದು ಆಸ್ತಿ ನಿಮ್ಮ ಜೊತೆಗೆ ಬರ್ತದೆ, ಆ ಸ್ಥಿತಿ ನಿಮ್ಮಲ್ಲಿ ಇರ್ತದೆ। जितना अपने में निश्चय करेंगे उतना ही नशा होगा। ನಿಮ್ಮ ಮೇಲೆ ನಿಮಗೆ ಎಷ್ಟು ನಿಶ್ಚಯ ಇರುತ್ತೋ ಅಷ್ಟೇ ನಿಮ್ಮಲ್ಲಿ ನಶೆ ಏರ್ತಾ ಹೋಗ್ತದೆ, ಅಷ್ಟೇ ನಶೆನೂ ಇರ್ತದೆ। बाप में भी निश्चय, अपने में भी निश्चय और फिर ड्रामा में भी निश्चय। तीनों निश्चय में पास होना है। ಒಂದು ತಂದೆಯ ಮೇಲೆ ನಿಶ್ಚಯ ಇರಬೇಕು, ಎರಡನೇದು ನಿಮ್ಮ ಮೇಲೆ ನಿಮಗೆ ನಿಶ್ಚಯ ಇರಬೇಕು, ಮೂರನೇದು ನಾಟಕದ ಮೇಲೆ ನಿಶ್ಚಯ ಇರಬೇಕು।
ಮೂರು ಪ್ರಕಾರದ ನಿಶ್ಚಯದಲ್ಲಿ ನೀವು ಪಾಸ್ ಆಗಬೇಕು. ಅಚ್ಚ, ಏಕ್ ಏಕ್ ರತ್ನ ಕಿ ಅಪ್ನಿ ವಿಶೇಷತಾ ಹೈ. ಒಂದೊಂದು ರತ್ನದಲ್ಲಿ ತನ್ನದೇ ಆದಂಥ ಒಂದೊಂದು ವಿಶೇಷತೆ ಇದೆ. ಬಾಪ್ ದಾದಾ ಸಬ್ಕಿ ವಿಶೇಷತಾ ಕೋ ಜಾನ್ತೆ. ಬಾಪ್ ದಾದಾರವರು ಸರ್ವರ ವಿಶೇಷತೆಗಳನ್ನು ಗುರ್ತಿಸಿದ್ದಾರೆ. ಆಗೆ ಚಲ್ಕರ್ ಅಪ್ನಿ ವಿಶೇಷತಾ ಕೋ और कार्य में लगाओ तो ವಿಶೇಷತಾ ಬಡ್ತಿ ಜಾಯೇಗಿ. ಹೀಗೆ ನಿಮ್ಮ ವಿಶೇಷತೆಯನ್ನು ಗುರುತಿಸಿ ಆ ವಿಶೇಷತೆಯನ್ನು ಕಾರ್ಯದಲ್ಲಿ, ಸೇವೆಯಲ್ಲಿ ಬಳಸ್ತಾ ಹೋಗ್ರಿ. ಆಗ ಆ ವಿಶೇಷತೆ ನಿಮ್ಮಲ್ಲಿ ಇನ್ನೂ ವೃದ್ಧಿ ಆಗುವುದು, ಬೆಳೆಯುವುದು. दुनिया में खर्च करने से धन कम होता है, लेकिन यहाँ जितना यूज़ करेंगे, खर्च करेंगे, उतना बढ़ेगा. ಪ್ರಪಂಚದಲ್ಲಿ ಹಣವನ್ನು ಎಷ್ಟು ಖರ್ಚು ಮಾಡ್ತಾರೋ ಅಷ್ಟೇ ಹಣ ಕಡಿಮೆ ಆಗ್ತದೆ. ಆದರೆ ಇಲ್ಲಿ ತಂದೆ ಕೊಟ್ಟಂಥ ಖಜಾನೆಗಳನ್ನು, ನಿಮ್ಮ ವಿಶೇಷತೆಗಳನ್ನು ಎಷ್ಟೆಷ್ಟು ನೀವು ಖರ್ಚು ಮಾಡ್ತಾ ಹೋಗ್ತೀರಿ, ಬಳಸ್ತಾ ಹೋಗ್ತೀರಿ, ಅಷ್ಟೇ ಅದು ವೃದ್ಧಿಯಾಗುವುದು. ಸಭಿ ಅನುಭವಿ ಹೋನಾ तो इस वर्ष का यही वरदान याद रखना कि हम विशेष आत्मा है. ಈ ವಿಷಯದಲ್ಲಿ ಎಲ್ಲರೂ ಅನುಭವಿ ಆಗಿದ್ದೀರಲ್ವಾ? ಈ ವರ್ಷದ ಈ ವರದಾನವನ್ನು ಸದಾ ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ, ಹಮ್ ವಿಶೇಷ ಆತ್ಮ ಹೈ और विशेषता को कार्य में लगाकर ಆಗೆ ಬಢಾಯೆಂಗೆ. ನಾವು ವಿಶೇಷ ಆತ್ಮ ಆಗಿದ್ದೇವೆ. ನಮ್ಮಲ್ಲಿ ಇರುವ ವಿಶೇಷತೆಯನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ನಾವು ಮುಂದಕ್ಕೆ ಹೋಗೇ ಹೋಗ್ತೀವಿ ಎಂಬ ನಿಶ್ಚಯ, ಪ್ರತಿಜ್ಞೆ ಈ ವರ್ಷ ಮಾಡಬೇಕು. ಬಾಬಾ ನಿಮಗೆ ಇದನ್ನೇ ವರದಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ. जैसे यहाँ नज़दीक बैठना अच्छा लगता है, वैसे वहाँ भी सदा नज़दीक रहना. ಹೇಗೆ ಇಲ್ಲಿ ಬಾಬಾ ಸಾಕಾರದಲ್ಲಿ ಬಂದಾಗ, ಅವ್ಯಕ್ತ ಮಿಲನ ಮಾಡುವಾಗ ಸಮೀಪದಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲರಿಗೂ ಇಷ್ಟ ಆಗ್ತದೆ, ಹಾಗೆ ಪರಮಧಾಮದಲ್ಲಿಯೂ ನಿರಾಕಾರ ತಂದೆಯ ಸಮೀಪದಲ್ಲಿ ಇರಬೇಕು. ಭವಿಷ್ಯದ ರಾಜಧಾನಿಯಲ್ಲಿ ಬ್ರಹ್ಮ ತಂದೆ ಅಂದರೆ ನಾರಾಯಣನ ಸಮೀಪದಲ್ಲಿ ಇರಬೇಕು. ಬಾಪ್ ದಾದಾ ಸದಾ ಹರೇಕ್ ಕೋ ಇಸಿ ಶ್ರೇಷ್ಠ ನಜರ್ ಸೆ ದೇಖ್ತೆ. ಬಾಪ್ ದಾದಾರವರು ಎಲ್ಲ ಮಕ್ಕಳನ್ನು ಇದೇ ಒಂದು ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. कि एक एक बच्चा योगी भी है और योग्य भी है. ನನ್ನ ಪ್ರತಿಯೊಂದು ಮಗುವೂ ಸಹ ಯೋಗಿ ಮಗು ಆಗಿದೆ ಮತ್ತು ಯೋಗ್ಯ ಮಗು ಆಗಿದೆ ಎಂಬ ದೃಷ್ಟಿಯಿಂದ ಬಾಬವರು ಎಲ್ಲರನ್ನೂ ನೋಡ್ತಾರೆ. ಅಚ್ಚ, ವರದಾನ್. दूसरों के परिवर्तन की चिंता छोड़ स्वयं का परिवर्तन करने वाले ಶುಭ ಚಿಂತಕ್ ಭವ. ಅನ್ಯರ ಪರಿವರ್ತನೆಯ ಚಿಂತೆಯನ್ನು ಬಿಟ್ಟು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವಂತಹ ಶುಭಚಿಂತಕ ಆಗಿರಿ. ಸ್ವಪರಿವರ್ತನ್ ಕರ್ನಾ ಹಿ ಶುಭ ಚಿಂತಕ್ ಬನನಾ ಹೇ. ಸ್ವಪರಿವರ್ತನೆ ಮಾಡಿಕೊಳ್ಳುವುದೇ ಶುಭ ಚಿಂತಕ ಆಗುವುದಾಗಿದೆ. ಅನ್ಯರ ಬಗ್ಗೆ ಶುಭವನ್ನು ಯೋಚಿಸುವುದು ಅಂದರೆ ಅದಕ್ಕೆ ಶುಭ ಚಿಂತನೆ ಅಂತ ಹೇಳಲಾಗ್ತದೆ. ತಮ್ಮ ಬಗ್ಗೆ ಶುಭವನ್ನು ಯೋಚಿಸುವುದು ಅಂದರೆ
ಶುಭ ಚಿಂತಕ ಆಗುವುದು ಅಂತ ಹೇಳಲಾಗ್ತದೆ. ಯದಿ ಸ್ವ ಕೋ भूल दूसरे के परिवर्तन की चिंता करते हो तो यह शुभ चिंतक बनना नहीं, पहले स्व और स्व के साथ सर्व. ಮೊದಲು ನಮ್ಮ ಬಗ್ಗೆ ನಾವು ಶುಭವನ್ನು ಯೋಚಿಸಬೇಕು, ನಂತರ ಸರ್ವರ ಬಗ್ಗೆನೂ ಶುಭವನ್ನು ಬಯಸಬೇಕು. यदि स्व का परिवर्तन नहीं करते और दूसरों के शुभ चिंतक बनते हो तो सफलता नहीं मिल सकती. इसलिए स्वयं को कायदे प्रमाण चलाते हुए स्व का परिवर्तन करो, इसी में ही फ़ायदा है. ಸ್ವಯಂ ಪರಿವರ್ತನೆಯನ್ನು ಬಿಟ್ಟು ಕೇವಲ ಅನ್ಯರ ಬಗ್ಗೆ ಶುಭವನ್ನೇ ಯೋಚಿಸುತ್ತಾ ಹೋದರೆ ಅಲ್ಲಿ ಸಫಲತೆ ಸಿಗೋದಿಲ್ಲ. ಆದ್ದರಿಂದ ಕಾಯ್ದೆ ಪ್ರಮಾಣವಾಗಿ ಮೊದಲು ಸ್ವಪರಿವರ್ತನೆ ಮಾಡಿಕೊಳ್ಳಿ. ಇದರಲ್ಲಿನೇ ನಿಮಗೆ ಲಾಭ ಇದೆ. ನಿಮ್ಮ ಪರಿವರ್ತನೆಯಿಂದ ಅನ್ಯರ ಪರಿವರ್ತನೆ ಸಹಜವಾಗಿಯೇ ಆಗುವುದು. बाहर से कोई फ़ायदा भल दिखाई न दे, लेकिन अंदर से हल्कापन और खुशी की अनुभूति होती रहे. ಸ್ವಪರಿವರ್ತನೆಯಿಂದ ಅಥವಾ ಶುಭಚಿಂತಕ ಆಗುವುದರಿಂದ ಹೊರಗಿನ ಲಾಭ ಕಾಣದೇ ಇರಬಹುದು, ಆದರೆ ಆಂತರಿಕವಾಗಿ ನಿಮಗೆ ಹಗುರತೆ ಮತ್ತು ಖುಷಿಯ ಅನುಭವ ಆಗುವುದು. अच्छा स्लोगन. सेवाओं का सदा उमंग है तो छोटी छोटी बीमारियां मर्ज हो जाती है. ಸೇವೆಯ ಉಮಂಗ ಉತ್ಸಾಹ ಇದ್ದಲ್ಲಿ, ಸೇವೆಯ ಉಲ್ಲಾಸ ಮತ್ತು ಉತ್ಸಾಹ ಎಲ್ಲಿ ಇರ್ತದೆ ಅಲ್ಲಿ ಚಿಕ್ಕ ಪುಟ್ಟ ಕಾಯಿಲೆಗಳು, ರೋಗಗಳು ಸಮಾಪ್ತಿ ಆಗ್ತವೆ. अच्छा, ಓಂ ಶಾಂತಿ.